ಓಕೆ, ಇದನ್ನೆಲ್ಲ ಹೊರತುಪಡಿಸಿ ನೀವು ಸಿಂಗರ್ ಅಂತೆ, ಹೌದಾ? ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ. ಯಾವ್ದಾದ್ರು ಒಂದೆರಡು ಲೈನ್. ರಾತ್ರಿ ಮಲ್ಕೋಬೇಕಾ ಬೇಡವಾ? ಇಲ್ಲ, ನಿಮ್ ಹಾಡು ಕೇಳೇ ಮಲ್ಗೋಣ ಅಂತ. ಅಯ್ಯೋ, ನಿಮ್ಮ ಹತ್ರ ಫೋನ್ ಇದೆಯಾ? ಸುದೀಪ್ ಸರ್ದೊಂದು ಸಾಂಗ್ ಹಾಕ್ಬಿಡಿ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನನ್ನ ಸಾಂಗ್ ಎಲ್ಲ ಕೇಳಕ್ ಹೋಗ್ಬಿಡಿ. ಇಲ್ಲ, ನೀವು ಎರಡು ಲೈನ್ ಹಾಡಿ. ಎರಡು ಲೈನ್ ಯಾವ್ದು ಬರುತ್ತೆ? ಈಗ ಜಸ್ಟ್ ಹಾಡಿದ್ರಲ್ಲ, ಅದನ್ನ ಹಾಡಿ. ಬಾಳಲ್ಲಿ ನೋವೆಂಬುದೆಲ್ಲ ಮಾಮೂಲಿ, ನಾವಿಲ್ಲಿ ಗೆಲ್ಲೋದು ನಮ್ಮ ಕೈಯಲ್ಲಿ, ಇಲ್ಲಿ ಹುಟ್ಟಿದಂಥ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ, ಚಿತ್ರ ವಿಚಿತ್ರ ಕಣೆ ಲೋಕವು. ಚೆನ್ನಾಗಿ ಹಾಡ್ತೀರಾ. ಇದನ್ನ ಹೊರತುಪಡಿಸಿ ಮತ್ತೆ ಬಿಗ್ ಬಾಸ್ ಕಡೆ ಬರೋದಾದ್ರೆ, ಲಾಸ್ಟ್ ಇನ್ನೇನು ಎಂಡಲ್ಲಿ ನೀವು ಮತ್ತೆ ರಾಶಿ ಅವರು ತುಂಬಾ ಕ್ಲೋಸ್ ಆಗಿದ್ರಿ. ಸೊ ಬಿಟ್ಟು ಬರ್ಬೇಕಾದ್ರೆ ಏನ್ ಹೇಳಿದ್ರು ಅವರು? ಕೆಲವೊಂದು ಪರ್ಸ್ನಲ್ ಮಾತುಕತೆ ಆಯಿತು ನಂದು ರಾಶಿದು. ಕೆಲವೊಂದು ವಿಚಾರದಲ್ಲಿ ಕನೆಕ್ಷನ್ ಬೆಳೀತು. ರಾಶಿ ಇಂಟೆನ್ಷನ್ಸ್ ರಾಂಗ್ ಇಲ್ಲ. ಸೊ ಹಾಗಾಗಿ ಮನಸ್ಸು ಶುದ್ಧವಾಗಿದ್ರೆ ಯಾರ ಜೊತೆ ಬೇಕಾದ್ರೂ ಕನೆಕ್ಷನ್ ಬೆಳೆಯುತ್ತೆ. ಮನಸ್ಸು ಕ್ಯಾಲ್ಕುಲೇಟಿವ್ ಆಗಿದ್ರೆ ನೆಕ್ಸ್ಟ್ ಎಲ್ಲಿಂದ ಏನು ಹೊಡಿತಾರಪ್ಪ ಅನ್ನೋ ಭಯ ಇರುತ್ತೆ. ಸೊ ಹಾಗಾಗಿ ಅವಳ ಇಂಟೆನ್ಷನ್ಸ್ ತಪ್ಪಿಲ್ಲ. ಸೊ ಹಾಗಾಗಿ ಫ್ರೆಂಡ್ಶಿಪ್ ಬೆಳೀತಾ ಇತ್ತು ನಂದು ರಾಶಿದು. ಲೆಟ್ ಹರ್ ಪ್ಲೇ ವೆಲ್, ಚೆನ್ನಾಗಿ ಆಡ್ಲಿ. ಓಕೆ, ಕೊನೆಯದಾಗಿ ಇನ್ನೇನು ನೀವು ಆಚೆ ಬರೋಕ್ಕೂ ಒಂದು 3 ದಿನ ಮುಂಚೆ ಅಶ್ವಿನಿ ಮ್ಯಾಮು ಮತ್ತೆ ಜಾನ್ವಿ ಅವರು, ನೀವು ಮತ್ತೆ ರಾಶಿ ಅವರು ಕೂತ್ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ಒಂದು ಹೇಳ್ತಾರೆ, ಅಶ್ವಿನಿ ಅವರು ಈಗ ಮತ್ತೆ ಅಶ್ವಿನಿ ಅವ್ರ ಟೀಮಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಏನಾದ್ರೂ ಆ ಪ್ರಯತ್ನ ಆಗಿತ್ತಾ? ಹೌದಾ, ಗೊತ್ತಿಲ್ಲ ನಂಗೆ ಈ ವಿಚಾರ ಗೊತ್ತಿಲ್ಲ. ಹೌದಾ? ಅಂದ್ರೆ ನೀವು ಆ ಎಪಿಸೋಡ್ ನ ನೋಡಿಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ ಅನ್ಸತ್ತೆ. ಸೊ ನೀವು ಅವ್ರ 3 ಜನ ಇವೆನ್ ಹೇಗೆ ಅಂದ್ರೆ ರಾಣಿ ಅವ್ರು ಆಗಿದ್ರು. ಸೊ ನೀವು ರಾಶಿ ಅವರ ಫ್ರೆಂಡ್ ಆಗಿರೋದ್ರಿಂದ ನೀವು ಅಲ್ಲಿ ಕೂತಿ ಮಾತಾಡ್ತಾ ಇದ್ದೆ. ಅವಾಗ ಗಿಲ್ಲಿ ಅವ್ರು ಹೇಳ್ತಾ ಇದ್ರು, ಓ ಇವರು ಇವಾಗ ಅಶ್ವಿನಿ ಅವ್ರನ್ನು ಕರ್ಕೊಂಡ್ಬಿಡ್ತಾರ ಅವ್ರ ಟೀಮಿಗೆ ಅಂತ. ನಾರ್ಮಲ್. ಅಶ್ವಿನಿ ಅವ್ರ ಬಗ್ಗೆ ನಂದು ರಕ್ತದ ಏನ್ ಇನ್ಸಿಡೆಂಟ್ ಆಯ್ತು ಅವಾಗ್ಲೇ, ಓ ಅಕ್ಕ ನೀವಲ್ಲೇ ಇರಿ ಅಕ್ಕ, ಆ ಥರ ಕ್ಲಾರಿಟಿ ಇತ್ತು. ನಾನು ಎಲ್ಲರ ಹತ್ರ ಮಾತಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಎಲ್ಲರ ಹತ್ರ ಗೇಮ್ ಆಡ್ಬೇಕಾದ್ರೆ ಅವ್ರು ಯಾವಾಗ ಹೆಂಗ್ ತಿರುಗ್ತಾರೆ ಅನ್ನೋ ಪರಿಜ್ಞಾನ ಇಟ್ಕೊಂಡಿರ್ಬೇಕು. ಓಕೆ, ನಿಮಗೆ ಅನ್ಸಿತ್ತಾ ರಕ್ಷಿತಾ ಅವ್ರನ್ನ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಟಾರ್ಗೆಟ್ ಮಾಡ್ತಾ ಇದ್ರು ಅಂತ? ಅವ್ರ ಮನೆಯಲ್ಲಿ ಎಲ್ಲಾ ಹೆಣ್ಮಕ್ಳು ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಗಂಡ್ಮಕ್ಳು ಯಾರ ಜೊತೆನೂ ಕಿರಿಕ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆಯ್ತು, ಕಾವ್ಯ ಆಯ್ತು, ಮಂಜು ಭಾಷಿಣಿ ಅವ್ರನ್ನು ಟಾರ್ಗೆಟ್ ಮಾಡಾಯ್ತು, ನನ್ನೂ ಟಾರ್ಗೆಟ್ ಮಾಡಾಯ್ತು. ಇವಾಗ ರಾಶಿಕಾ ಅವ್ರ ಜೊತೆ ಜಾನ್ವಿ ಅವ್ರಿಗೆ ಒಂದು ಕ್ಲಾಶ್ ಆಯ್ತು, ಇವಾಗ ರಕ್ಷಿತಾ. ಸೊ ಬೇಸಿಕಲಿ ಅವ್ರಿಗೆ ಏನೋ ಒಂದ್ ದಿನ ಒಬ್ರ ಜೊತೆ ಜಗಳ ಮಾಡಬೇಕು. ಈ ವಾರ ಪ್ರೋಮೋ ಕಂಟೆಂಟ್ ನಂದಾಗಿರ್ಬೇಕು ಅಷ್ಟೇ. ಅದು ಬಿಟ್ಟು ಒಳ್ಳೆ ರೀತಿ ಗೆಲ್ಲೋಣ, ಮನ್ಸುಗಳನ್ನ ಗೆಲ್ಲೋಣ ಅನ್ನೋದೆಲ್ಲ ಇಲ್ಲ. ಓಕೆ, ನಾನು ಒಬ್ಬೊಬ್ರದ್ದು ಹೆಸರು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಅವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ, ಇವನ್ ಪ್ರಾಮಾಣಿಕತೆ ಆಗಿರ್ಬೋದು, ಡವ್ ಆಗಿರ್ಬೋದು, ಆ ರೀತಿ ಹೇಳ್ಕೊಂಡು ಹೋಗಿ ಹೇಳ್ತಾ ಹೋಗ್ತೀನಿ. ಸ್ಪಂದನ ಅವರು ಕ್ಯೂಟ್. ಗಿಲ್ಲಿ ಎಂಟರ್ಟೈನರ್. ಓಕೆ. ಕಾವ್ಯ ಕ್ಯಾಲ್ಕುಲೇಟಿವ್. ಮಂಜು ಭಾಷಿಣಿ ಅವರು ಹಂಬಲ್. ಓಕೆ. ಅಶ್ವಿನಿ ಗೌಡ ನಾನಲ್ಲ. ಅಶ್ವಿನಿ ಗೌಡ ನಾಟಕೀಯ. ಓಕೆ. ಅಭಿಷೇಕ್ ಗುಡ್ ಲುಕಿಂಗ್. ಯಾ. ರಕ್ಷಿತಾ ರಾ. ಯಾ. ಚಂದ್ರಪ್ರಭಾ ಎಮೋಷನಲ್. ರಾಶಿ ಫ್ರೆಂಡ್. ಓಕೆ. ಕಾಕ್ರೋಚ್ ಸುದ್ದಿ ಯಾರಿಗೆ ಹೇಳೋಣ ಪ್ರಾಬ್ಲಮ್. ಧ್ರುವಂತ್ ಡಿಸಿಪ್ಲಿನ್ಡ್. ಓಕೆ. ಜಾನ್ವಿ ಡ್ರಾಮಾ. ಮಲ್ಲಮ್ಮ ಸ್ಟ್ರಾಂಗ್ ಅಮ್ಮ. ಧನುಷ್ ಫಿಸಿಕಲಿ ಫಿಟ್. ಮಾಳು ಈಗಾದ್ರೂ ಮೇಲೇಳು. ಅಶ್ವಿನಿ MS. ಅಶ್ವಿನಿ SN. ಹಾ, ಎಸ್. ಅಶ್ವಿನಿ
ನನ್ನ ಬಗ್ಗೆ ನನ್ನ ಕೇಳಿದ್ರೆ ಏನು ಹೇಳಿ, ನಾನು ಕೇಳ್ತೀನಿ ಆಶ್ ಬಗ್ಗೆ ಏನು ಅನ್ಸುತ್ತೆ ನನಗೆ? ಪ್ರಾಮಾಣಿಕತೆ. ಥ್ಯಾಂಕ್ ಯು. ಎಸ್, ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ, ಇವೇನು ಈಗಲೂ ಕೂಡ ಆ ಕಡೆಯಿಂದ ಬಂದ ಆಚೆಯಿಂದ ಬಂದಾಗ್ಲಿಂದಾನೆ ಕಾಲ್ಗಳೆಲ್ಲ ಬಂದಿರುತ್ತೆ. ಸೊ ಯಾರ್ಯಾರು ಕಾಲ್ ಮಾಡಿದ್ರು, ಏನಂದ್ರು ಅನ್ನುವಂಥದ್ದು? ಅಂದರೆ ಐ ಬೀನ್ ಬ್ಯುಸಿ ವಿತ್ ಇಂಟರ್ವ್ಯೂಸ್ ಆ್ಯಂಡ್ ಇಲ್ಲಿ ತನಕ ಬಂದಿರೋದು ಒಂದೇ, ನೀನು ಅಲ್ಲೂ ಹಾನೆಸ್ಟ್ ಆಗಿದೆ, ಹೆಸರು ಕೆಡಿಸ್ಕೊಂಡು ಬಂದಿಲ್ಲ. ಮೋರ್ ದನ್ ದಟ್ ನಿಂಗೆ ಆಪರ್ಚುನಿಟಿ ಸಿಗಬೇಕಾಗಿತ್ತು. ಯು ಹ್ಯಾವ್ ಬೀನ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಟ್. ಏನು ಮಿಸ್ಕ್ಯಾಲ್ಕುಲೇಷನ್ ಆಯಿತೋ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಡನ್ ಯೋರ್ ಜಾಬ್ ಅಂತಾನೆ ಹೇಳಿರೋದು. ಆನ್ ಸ್ಕ್ರೀನ್ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಅಂದ್ರು, ನಾ ಹೇಳಿದೆ ಕ್ಯಾಮ್ರಾ ರೋಲಲ್ಲೇ ಇತ್ತು, ನಂಗೆ ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ಅಗೇನ್ ಇಟ್ಸ್ ಅ ಶೋ ಪ್ಯಾಟರ್ನ್, ನಾವ್ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ. ಹೌದು, ಬಟ್ ಕಾಣಿಸ್ಕೊಳ್ತಾ ಇರೋರು ತುಂಬಾ ಜನ ಇದಾರೆ. ಮಲ್ಲಮ್ಮನು ಕಾಣಿಸ್ಕೋತಾ ಇಲ್ಲ, ಮಾಳುನು ಕಾಣಿಸ್ಕೋತಾ ಇಲ್ಲ, ಯಾರು ಕಾಣಿಸ್ಕೋತಾ ಇಲ್ಲ. ಇದೊಂದು ಮನಸ್ಸಿನ ಮಾತು ಹೇಳಿದ್ರಿ, ನಾನು ಹೇಳಿಲ್ಲ. ಇದು ವೈಯಕ್ತಿಕ, ಖಂಡಿತ ಅಲ್ಲ ಅಲ್ಲ ಅಲ್ಲ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಮಸ್ಕಾರ ಕರ್ನಾಟಕ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದೀರಾ, ನಾನು ಹೊರಗಡೆ ಬಂದ ಮೇಲೂ ನಿಮ್ಮ ಆತ್ಮೀಯತೆ ತೋರಿಸಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಗುಡ್ ಲಕ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಿಗ್ ಬಾಸ್ ಮುದ್ದುಲಕ್ಷ್ಮಿ ಅಶ್ವಿನಿ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.